ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚುತ್ತಿರುವ ಅನೈರ್ಮಲ್ಯ. ಇದರೂ ಇಲ್ಲದಂತಿರುವ ಶುದ್ಧ ನೀರಿನ ಘಟಕಗಳು. ಸ್ವಚ್ಛತೆ ಕಾಣದ ಚರಂಡಿಗಳು, ರೋಗ ರುಜಿನಗಳ ಆತಂಕದಲ್ಲಿ ಜನಸಾಮಾನ್ಯರು. ಈ ಅಧಿಕಾರಿಗಳು ಹೇಳಿ ನಾವು ಸಾಕಾಗೈತೆ, ಮೆಂಬರ್ಗಳು ಹೇಳಿ ಸಾಕಾಗೈತೆ. ಸುಮಾರು 15 ದಿನ ಕಳೆದರೂ ನೀರು ಕಾಣದ ಮನೆಗಳು. ತಿಂಗಳಿಂದ ನೀರು ಬಂದಿಲ್ಲ ಸರ್, ಬಂದು ತಾವೇ ನೋಡ್ರಿ. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯೇ ಕಾಣದ ಗ್ರಾಮಗಳಿಗೆ ನಮ್ಮ ಕಹಳೆ ಕೂಗು ತಂಡ ಭೇಟಿ ನೀಡಿದ ಸಂದರ್ಭ ಕ್ಯಾಮೆರಾ ಕಣ್ಣಿಗೆ ಬಿದ್ದ ವಿಶೇಷ ಸುದ್ದಿ ನಿಮಗಾಗಿ. ವೀಕ್ಷಕರೇ, ಕೊರಟಗೆರೆ ತಾಲೂಕು ಕೊಳಾಲ ಹೋಬಳಿಯ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೊಡ್ಡಪಾಲನಹಳ್ಳಿ ಗ್ರಾಮದ ಚರಂಡಿಗಳಲ್ಲಿ ಸ್ವಚ್ಛತೆಯೇ ಇಲ್ಲ ಹಾಗೂ ಗ್ರಾಮದ ಆರೋಗ್ಯ ಕೇಂದ್ರದಲ್ಲಿ ಪುಂಡ ಪೋಖರಿಗಳ ಹಾವಳಿ ಹೆಚ್ಚಾಗಿದ್ದು ಆಸ್ಪತ್ರೆಯ ಆವರಣದಲ್ಲಿಯೇ ಮದ್ಯಪಾನದ ಬಾಟಲಿಗಳನ್ನು ಎಸೆದಿದ್ದಾರೆ. ಸೀಗೆಪಾಳ್ಯದಲ್ಲಿ ಗ್ರಾಮಸ್ಥರು ಮಾತನಾಡಿ, ಮನೆಯ ಮುಂದೆ ಇರುವ ಚರಂಡಿಗಳೆಲ್ಲವೂ ತುಂಬಿ ರೋಡಿಗೆ ಹರಿಯುತ್ತಿವೆ. ಇದರಿಂದ ಬರುವ ದುರ್ವಾಸನೆ ತಾಳಲಾರದು. ಇದರಿಂದ ರೋಗ ರುಜಿನಗಳು ಹೆಚ್ಚುತ್ತಿವೆ. ಎಷ್ಟೋ ಬಾರಿ ಅಧಿಕಾರಿಗಳಿಗೆ ತಿಳಿಸಿದರೂ ಸಹ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲವೆಂದು ತಮ್ಮ ಬೇಸರದ ನುಡಿಗಳನ್ನು ತಿಳಿಸಿದರು. ಅಂತ ಸೀಗೆಪಾಳ್ಯ, ನಮ್ಮ ಮನೆ ಹತ್ರ ವಾಲು ಸುಮಾರು ವರ್ಷದಿಂದ ಹೇಳಿವಿ, ಮಾಡೋಕ್ಕಾಗಲಿಲ್ಲ. ಅಲ್ಲೆಲ್ಲ ಒಂದು ಸ್ವಲ್ಪ ಮಾಡಿಬಿಟ್ಟು ನೀರೆಲ್ಲ ಮುಂದಕ್ಕೆ ಹೋಗಲ್ಲ, ಎಲ್ಲ ಅಲ್ಲೇ ನಿಂತ್ಕೊಂತೈತೆ. ನಮಗಂತೂ ಇರೋಕೆ ಅಸಹ್ಯ ಆಗ್ತೈತಿ. ಫುಲ್ ಬ್ಲ್ಯಾಕ್ ಆಗ್ಬಿಟ್ಟೈತಿ ಚರಂಡಿ ನೀರು ಮುಂದಕ್ಕೆ ಹೋಗ್ತಾ ಇಲ್ಲ. ನಮ್ಮ ಮನೆ ಬಿಟ್ಟು ಮುಂದಕ್ಕೆ ಹೋಗ್ತಾ ಇಲ್ಲ, ಮುಂದಕ್ಕೆ ವಾಲು ಇಲ್ಲ. ಅವಾಗ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಏನಾದ್ರು ತಿಳಿಸಿದ್ರ? ಗ್ರಾಮ ಪಂಚಾಯತಿ ಏನು MLAಗಳು ಸುಧಾಕರ್ ಲಾಲ್ ಸಮೇತ ತೋರಿಸಿದ್ದೀವಿ ನಾವು. PDO ಮೇಡಮ್ ಅವ್ರು ಯಾರು ಬಂದಿಲ್ವಾ? PDO ಮೇಡಮ್ ಅವ್ರಿಗೂ ಎಲ್ಲ ಹೇಳಿದ್ದಾಯಿತು. ಇದು ಚರಂಡಿ ರೆಡಿ ಆಗೋವರೆಗೂ ನಾನು ಕಂದಾಯ ಕಟ್ಟೋದೇ ಇಲ್ಲ ಅಂತ ಹೇಳಿದ್ದೀನಿ. ಆಯ್ತು ಬಿಡಿ, ಎಂದಾತೈತೆ ಅವತ್ತೇ ಕಟ್ಟಿವಿ ಅಂತ ಒಟ್ಟಿಗೆ ಬರ್ತೈತೆ ಅಂತ ಅವ್ರು ಹೇಳಿ ಅದೇ ಓದ್ತಾರೆ. ನಾವು ಹೇಳಿ ಸಾಕಾಗೈತೆ. ತಮ್ಮ ಹೆಸರು? ನನ್ನ ಹೆಸರು ಚಿಕ್ಕಣ್ಣ ಅಂತ ಹೇಳಿ. ನಮ್ಮ ಮನೆ ಮುಂದಗಡೆ ಚರಂಡಿ ಎಲ್ಲ ಕಳ್ಸಕ್ಕೆ ಗಲೀಜು ಆಗ್ಬಿಟ್ಟೈತೆ, ಎಲ್ಲ ಭರ್ತಿಯಾಗಿ ಎಲ್ಲ ಕಾಯಿಲೆಗಳು ಬರ್ತಾವೆಲ್ಲ, ಸೊಳ್ಳೆ ಸಿಕ್ಕಾಬಿಟ್ಟೆ ಸೊಳ್ಳೆ. ಚರಂಡಿಗೆಲ್ಲ ಗಂಜು ಪಂಜೆಲ್ಲ ಬೀಳ್ತಾರೋ, ಅದನ್ನೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ ಚರಂಡಿ ಕ್ಲೀನ್ ಮಾಡಿಸ್ಬೇಕು. ಇವರು ಅಧಿಕಾರಿಗಳ್ಗೆ ಯಾರಿಗೂ ಹೇಳಿಲ್ವ ಅಣ್ಣ? ಪಂಚಾಯತ್ ಬಿಡುವಾಗೆಲ್ಲ ಹೇಳಿದ್ದೀವಿ, ಅಲ್ಲೇ ಒಂದ್ಸರಿ ಹೇಳಿ ಕ್ಲೀನ್ ಮಾಡಿಸ್ತೀವಿ ಅನ್ನೋದು ಗಮನ ಆಗ್ತದೆ. ಇನ್ನು ಹಳಾಲಸಂದ್ರ ಗ್ರಾಮಸ್ಥರು ಒಬ್ಬರು ಮಾತನಾಡಿ, ಗ್ರಾಮದ ಚರಂಡಿಗಳಲ್ಲಿ ನೀರು ಮುಂದೆ ಹೋಗುತ್ತಿಲ್ಲ. ಇನ್ನು ನಿಂತಿರುವ ನೀರುಗಳಲ್ಲಿ ಹುಳುಗಳು ಹೆಚ್ಚಿವೆ ಹಾಗೂ ದುರ್ವಾಸನೆ ಹೆಚ್ಚಾಗಿ ಬರುತ್ತಿದೆ. ಇದರಿಂದ ರೋಗಗಳು ಹೆಚ್ಚಾಗುತ್ತಿವೆ. ಕೂಡಲೇ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಗ್ರಾಮದ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕೆಂದು ಮನವಿ ಮಾಡಿದರು. ದೇವರಾಜು ಅಂತ ಹೇಳಿ, ಹಳಾಲಸಂದ್ರ. ಇಲ್ಲಿ ಚರಂಡಿಗಳು ಎಲ್ಲ ಹುಳ ಬಿದ್ದಿದ್ದಾವೆ. ಅದಕ್ಕೋಸ್ಕರ ಈ ಗ್ರಾಮ ಪಂಚಾಯತ್ ಕಿವಿ ಕೊಡ್ತಾ ಇಲ್ಲ. ಈ ಅಧಿಕಾರಿಗಳು ವೃದ್ಧದವರೆಗೂ ಹೇಳಿ ನಾವು ಸಾಕಾಗೈತೆ, ಮೆಂಬರ್ಗಳು ಹೇಳಿ ಸಾಕಾಗೈತೆ. ಇನ್ನು ಮುಂದಾದನ್ನು ಈ ಚರಂಡಿಗಳು ಎತ್ತಿ ಈ ಮಕ್ಕಳು ಮರಿಗೆಲ್ಲ ಹುಳ ಬೀಳ್ದಂಗೆ ಚರಂಡಿಗಳು ಎಲ್ಲ ಕ್ಲೀನ್ ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ಟು ತಮ್ಮನ್ನ ಕೇಳ್ಕೊತಾ ಇದ್ದೀವಿ. ಇನ್ನು ಹೊಸಕೋಟೆ ಗ್ರಾಮಸ್ಥರು ಮಾತನಾಡಿ, ಗ್ರಾಮದ ಚರಂಡಿಗಳು ಸ್ವಚ್ಛತೆ ಇಲ್ಲದಿರುವುದರಿಂದ ಹಾವು, ಚೇಳು ಮುಂತಾದ ಕ್ರಿಮಿಕೀಟಗಳು ಚರಂಡಿಯಿಂದ ಹೊರಬರುತ್ತಿವೆ. ಶಾಲೆ, ಅಂಗನವಾಡಿ ಮುಂಭಾಗವೇ ಸ್ವಚ್ಛತೆ ಇಲ್ಲದಿರುವುದು ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದೆ. ಹಾಗೂ ಗ್ರಾಮದ 10 ರಿಂದ 15 ಮನೆಗಳಿಗೆ ಸುಮಾರು 15 ದಿನಗಳಿಂದ ನೀರಿಲ್ಲದೆ ಜನಸಾಮಾನ್ಯರು ಪರದಾಡುತ್ತಿದ್ದಾರೆ. ಗ್ರಾಮದಲ್ಲಿ ಇರುವ ಶುದ್ಧ ಕುಡಿಯುವ ನೀರಿನ ಘಟಕವಿದ್ದರೂ ಇಲ್ಲದಂತಿದೆ. ನೀರಿನ ಘಟಕ ಚಾಲನೆಯಲ್ಲಿಲ್ಲದೆ
ಹಾಳು ಬಿದ್ದಿದ್ದು ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕ ತೆರೆಯಲು ಮುಂದಾಗಬೇಕಿದೆ. ನಮ್ದು ಹೊಸಕೋಟೆ ಹ್ಮ್ ಕರಿಯಪ್ಪ ಅಂತ ನನ್ನ ಹೆಸರು. ಹ್ಮ್ ಸರಂಡೆಗೆ ಎಲ್ಲ ಹಾವು ಮಂಡ್ರಿಗಪ್ಪೆ ಶೇಳು ಎಲ್ಲ ಸೇರ್ಕಂತ ಸ್ವಾಮಿ. ಆಮೇಲೆ ಫಿಲ್ಟರ್ ನೀರು ಕುಡಿಯೋಕೆ ನೀರು ಇಷ್ಟು ವರ್ಷದಿಂದಲೂ ಮಾಡ್ಯಾರ, ಒಂದು ದಿನಕ್ಕೂ ಫಿಲ್ಟರ್ ನೀರು ಕುಡ್ದಿಲ್ಲ ನಾವು. ಫಿಲ್ಟರ್ ನೀರು ಅಂತ ಮಾಡ್ತಾರೆ, ಫಿಲ್ಟರ್ ನೀರು ಅದು ಬರೋದು ಇಲ್ಲ ಮಾಡೋದು ಇಲ್ಲ. ಸರಂಡಿ ಫಸ್ಟ್ ಸ್ವಚ್ಛತೆ ಮಾಡ್ಬೇಕು ಸ್ವಾಮಿ. ಎಲ್ಲ ಹಾವು ಮಂಡ್ರಿಗಪ್ಪೆ ಎಲ್ಲ ಬಿದ್ದವೆ ಸರಂಡೆಗೆ, ಆ ವಾಸನ ಕುಡಿಯೋಕ್ಕಾಗಲ್ಲ ನಾವು. ಫಿಲ್ಟರ್ ನೀರು ಕೆಟ್ಟಾಗ ಎಷ್ಟು ವರ್ಷ ಆಯ್ತೆ? ಅದೇ ಆಯ್ತಾಗಿಂದಲೂ ಓಡೇ ಇಲ್ಲ. ನಾವು ಅಲ್ಲಿ ಕಾಡ್ಲಸ ಇರೋರು ಒಂದು 10-12 ಮನೆಯವರೆಗೂ ಈ ತಿಂಗಳಿಂದ ನೀರು ಬಂದಿಲ್ಲ ಸರ್. ಬಂದು ತಾವೇ ನೋಡ್ರಿ, ಇಲ್ಲ ಊರಿನ ಯಾರನ್ನ ಪುಣ್ಯಾತ್ಮರು ಕೇಳ್ರಿ. ನೀರು ಹಂಗಾರೆ ಒಂದು ತಿಂಗಳಿಗಿಂತ ಬಂದಿಲ್ವಾ? ತಿಂಗಳಿಗಿಂದ ಬಂದಿಲ್ಲ ಸರ್, ಹ್ಮ್ ಒಂದು ತಿಂಗಳಿಗಿಂದ ಬಂದಿಲ್ಲ. ಯಾರನ್ನ ಊರಾಗ ಬಂದು ನೀವು ಚೆಕ್ ಮಾಡಿ, ಬಂದೈತೆ ಅಂತಂದ್ರೆ ಬೇಕಾದ್ರೆ ನಮ್ಮನ್ನು ಬೈರಿ, ಅಲ್ದಿದ್ರೆ ನೀವೇನು ಮಾನತಿ ಕೊಡ್ತೀರೋ ಅದಕ್ಕೆ ನಾನು ಒಪ್ತೀನಿ. ಇನ್ನು ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಇನ್ನು ಕೆಲ ಗ್ರಾಮಗಳು ಮೂಲಭೂತ ಸೌಕರ್ಯಗಳು ಹಾಗೂ ಸ್ವಚ್ಛತೆ ಇಲ್ಲದೆ ಸೊರಗುತ್ತಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮದ ಸ್ವಚ್ಛತೆಯನ್ನು ಕಾಪಾಡಿ ಅಭಿವೃದ್ಧಿ ಪಡಿಸುತ್ತಾರಾ ಕಾದು ನೋಡಬೇಕಾಗಿದೆ. ಮುತ್ತುರಾಜ್, ಹೊಸಕೋಟೆ, ಕಹಳೆ ಕೂಗು ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.